20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ನ ಎರಡನೇ ಭಾಗ ಇವತ್ತು ಪ್ರಕಟವಾಗುತ್ತೆ ಸಾಯಂಕಾಲ 4 ಗಂಟೆಗೆ. ಓಕೆ, 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ನ ಎರಡನೇ ಭಾಗ ಇವತ್ತು ಪ್ರಕಟವಾಗುತ್ತೆ. ಅದರಲ್ಲೂ ರೈತರು ಮತ್ತು ಕಾರ್ಮಿಕರಿಗೆ ಇವತ್ತು ಬಂಪರ್ ಕೊಡುಗೆಗಳನ್ನು ನೀಡುವ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರದ ವತಿಯಿಂದ ಸಂಜೆ 4 ಗಂಟೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಇವತ್ತಿನ ಪ್ಯಾಕೇಜ್ನಲ್ಲಿ ರೈತರು ಮತ್ತು ಕಾರ್ಮಿಕರಿಗೆ ನೆರವು ಘೋಷಿಸುವ ಸಾಧ್ಯತೆ ಇದೆ. ನಿನ್ನೆ ಕೈಗಾರಿಕೆಗಳಿಗೆ ಬಂಪರ್ ಕೊಡುಗೆಗಳನ್ನು ನೀಡಿದ್ರು. ಅದೇ ರೀತಿಯಾದಂತಹ ನಿರೀಕ್ಷೆ ಇವತ್ತು ಕೂಡ ಇದೆ. ಬಹುತೇಕ ರೈತರು ಮತ್ತು ಕಾರ್ಮಿಕ ವರ್ಗದವರನ್ನು ಗುರಿಯಾಗಿಟ್ಕೊಂಡು ಅವರಿಗೆ ಸಹಾಯ ಹಸ್ತವನ್ನು ಚಾಚುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಇವತ್ತು ಸಾಯಂಕಾಲ 4 ಗಂಟೆಯ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸುದ್ದಿಗೋಷ್ಠಿಯ ಮೇಲೆ ದೇಶದ ಚಿತ್ತ ನೆಟ್ಟಿದೆ. ಯಾರ್ಯಾರಿಗೆ ಏನೇನು ಪರಿಹಾರವನ್ನು ಕೊಡ್ತಾರೆ, ಈ ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಜನರ ಬದುಕಿನಲ್ಲಿ ಯಾವ ರೀತಿ ಆಶಾಭಾವನೆಯನ್ನು ಮೂಡಿಸ್ತಾರೆ ಇವತ್ತು ಅಂತಕ್ಕಂಥ ಒಂದು ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. 20 ಲಕ್ಷ ಕೋಟಿ ರೂಪಾಯಿಯಲ್ಲಿ 5 ಲಕ್ಷ ಕೋಟಿ ಈಗಾಗಲೇ ಹಂಚಿಕೆಯನ್ನು ಮಾಡಲಾಗಿದೆ. ಉಳಿದಂತೆ ಇವತ್ತಿನ ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ರೈತರ ಸಾಲ ಮನ್ನಾ ಮಾಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅಂತಕ್ಕಂಥ ಇನ್ನೊಂದು ಕುತೂಹಲ. ರೈತರ ಸಾಲ ಮನ್ನಾ ಮಾಡುತ್ತಾ ಪ್ರಧಾನಿ ಮೋದಿ ಸರ್ಕಾರ ಅಂತಕ್ಕಂಥ ಮತ್ತೊಂದು ನಿರೀಕ್ಷೆ ಇದೆ. ಅಥವಾ ರೈತರ ಸಾಲದ ಮೇಲಿನ ಬಡ್ಡಿಯನ್ನೂ ಮನ್ನಾ ಮಾಡ್ತಾರಾ, ರೈತರಿಗೆ ಬಡ್ಡಿ ರಹಿತವಾಗಿ ಸಾಲವನ್ನು ಘೋಷಣೆ ಮಾಡ್ತಾರಾ? ಮೋದಿ ಸರ್ಕಾರದ ವಿಶೇಷ ಪ್ಯಾಕೇಜ್ನ ಎರಡನೇ ಕಂತಿನ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇದೆ. ರೈತರಿಗೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಡುತ್ತೆ ಕೇಂದ್ರ ಸರ್ಕಾರ? ಒಂದು, ರೈತರ ಸಾಲ ಮನ್ನಾ. ಎರಡನೇ ನಿರೀಕ್ಷೆ, ರೈತರ ಸಾಲದ ಮೇಲಿನ ಅಂದರೆ ಈಗಾಗಲೇ ತಗೊಂಡಿರತಕ್ಕಂಥ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡುವಂಥದ್ದು. ಮೂರನೇದು, ರೈತರಿಗೆ ಬಡ್ಡಿ ರಹಿತವಾಗಿ ಹೊಸದಾಗಿ ಸಾಲವನ್ನು ಕೊಡುವಂಥದ್ದು. ಇದರಲ್ಲಿ ಯಾವ ರೀತಿ ರೈತರ ನೆರವಿಗೆ ಬರುತ್ತೆ ಕೇಂದ್ರ ಸರ್ಕಾರ ಅನ್ನುವಂತಹ ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ಉತ್ತರ ಸಿಗಬೇಕು ಅಂತಂದರೆ 4 ಗಂಟೆಯ ತನಕ ಕಾಯಬೇಕಾಗುತ್ತೆ. ಈ ನಡುವೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರ ಅಕೌಂಟ್ಗಳಿಗೆ ಹೆಚ್ಚುವರಿಯಾಗಿ ಏನಾದರೂ ಹಣವನ್ನು ಹಾಕುವಂತಹ ಸಾಧ್ಯತೆಗಳು ಇದೆಯಾ? ಓಕೆ, ರೈತರ ವಿಚಾರಕ್ಕೆ ಬರೋದಾದರೆ ರೈತರೇ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನು ಆಡ್ತಾ ಇರ್ತಾರೆ. ಹಾಗಾಗಿ ರೈತರಿಗೆ ಯಾವ ರೀತಿ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಸಹಜವಾಗಿ ಮೂಡುತ್ತೆ. ರೈತರ ಸಾಲ ಮನ್ನಾ, ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ, ರೈತರಿಗೆ ಬಡ್ಡಿ ರಹಿತ ಸಾಲ, ಇದರ ಜೊತೆಗೆ ರೈತರ ಖಾತೆಗೆ ಇನ್ನಷ್ಟು ದುಡ್ಡನ್ನು ಹಾಕುತ್ತಾ ಪ್ರಧಾನಿ ಮೋದಿ ಸರ್ಕಾರ. ಕಿಸಾನ್ ಸಮ್ಮಾನ್ ನಿಧಿಯಡಿ ರೈತರಿಗೆ ಈಗಾಗಲೇ 2,000 ರೂಪಾಯಿನ ಕೊಡಲಾಗ್ತಾ ಇದೆ 4 ತಿಂಗಳಿಗೆ ಒಮ್ಮೆ. ಇದನ್ನು ಹೆಚ್ಚಳ ಮಾಡಿ ಅಥವಾ ಕೆಲವು ತಿಂಗಳುಗಳ ತನಕ ಹೆಚ್ಚಳವನ್ನು ಮಾಡಿ ಏನಾದರೂ ರೈತರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತಾರಾ? ಅಥವಾ ಒನ್ ಟೈಮ್ ಪೇಮೆಂಟ್ ಅಂತ ಏನು ಹೇಳ್ತಾರೆ ಆ ರೀತಿ ಏನಾದರೂ ಹೆಚ್ಚುವರಿಯಾಗಿ ಹಣವನ್ನು ಕೊಡ್ತಾರಾ? ಈ ರೀತಿ ನಿರೀಕ್ಷೆಯ ಕಣ್ಣಿನೊಂದಿಗೆ ಕಾಯ್ತಾ ಇದ್ದಾರೆ ದೇಶದ ರೈತರು. ಅದಕ್ಕೆ ಇವತ್ತು ಬಹುತೇಕ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸು ಸಚಿವೆ ಉತ್ತರವನ್ನು ಕೊಡುವಂತಹ ಸಾಧ್ಯತೆ ಇದೆ. ರೈತರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಷಣಗಳಲ್ಲಿ ಆಡ್ತಾ ಇರ್ತಾರೆ. ಹಾಗಾಗಿ ದೇಶದ ರೈತರು ನಿಜಕ್ಕೂ ಕೂಡ ಈಗ ಸಂಕಷ್ಟದಲ್ಲಿ ಇರುವಂತಹ ಸಮಯದಲ್ಲಿ ಅವರ ನೆರವಿಗೆ ಧಾವಿಸುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕರ್ತವ್ಯ. ಈ ನಡುವೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಮೇಲಿನ ಸಬ್ಸಿಡಿಯನ್ನು ಹೆಚ್ಚಳ ಮಾಡ್ತಾರ? ರೈತರ ವಿಚಾರಕ್ಕೆ ಬರೋದಾದರೆ ಅವರಿಗೆ ವಿಶೇಷ ಪ್ಯಾಕೇಜ್ಗಳ ಅಡಿಯಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಮೇಲಿನ ಸಬ್ಸಿಡಿಯನ್ನು ಹೆಚ್ಚಳ ಮಾಡ್ತಾರಾ? ಕೃಷಿ ಯಂತ್ರೋಪಕರಣಗಳ ಮೇಲಿನ ಸಹಾಯಧನ, ಅದನ್ನು ಕೊಳ್ಳೋದಕ್ಕೆ ಸಹಾಯಧನ ಕೊಡ್ತಾ ಇದ್ರು, ಅದನ್ನು ಜಾಸ್ತಿ ಮಾಡ್ತಾರಾ? ಜೊತೆಗೆ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡುತ್ತಾ ಸರ್ಕಾರ? ಇವತ್ತಿನ ವಿಶೇಷ ಪ್ಯಾಕೇಜ್ನಲ್ಲಿ ರೈತರಿಗೆ ಮೋದಿ ಸರ್ಕಾರದ ಕೊಡುಗೆ ಏನು ಅನ್ನುವಂತಹದ್ದು ಸಾಕಷ್ಟು ನಿರೀಕ್ಷೆಗಳಿದೆ. ಈ ನಿರೀಕ್ಷೆಗಳಲ್ಲಿ ಎಲ್ಲವನ್ನೂ ಕೂಡ ಸಾಕಾರಗೊಳಿಸ್ತಾರಾ ಅಥವಾ ಕೆಲವನ್ನ ಮಾತ್ರ ಮಾಡ್ತಾರಾ? ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ ಇವತ್ತು ಸಾಯಂಕಾಲ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಮೇಲಿನ, ಯಾಕೆಂದರೆ ಈಗಾಗಲೇ ಮುಂಗಾರು ಆರಂಭ ಆಗುತ್ತೆ,
ಹಾಗಾಗಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಮೇಲಿನ ಸಬ್ಸಿಡಿಯಲ್ಲಿ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ರೈತರ ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರ ವಿಚಾರದಲ್ಲಿ ಯಾವ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಕೇಂದ್ರ ಸರ್ಕಾರ ನೋಡೋಣ. ಓಕೆ, ಕಾರ್ಮಿಕರ ಖಾತೆಗಳಿಗೂ ದುಡ್ಡು ಹಾಕುತ್ತಾ ಪ್ರಧಾನಿ ಮೋದಿ ಸರ್ಕಾರ ಅಸಂಘಟಿತ ವಲಯದ ಕಾರ್ಮಿಕರ ಖಾತೆಗಳಿಗೆ ಏನಾದರೂ ಪರಿಹಾರ ರೂಪದಲ್ಲಿ ದುಡ್ಡನ್ನು ಹಾಕುವಂತಹ ಸಾಧ್ಯತೆಗಳು ಇದೆಯಾ? ಒನ್ ಟೈಮ್ ಪೇಮೆಂಟ್ ಅಂತ ಏನು ಹೇಳ್ತಾರೆ, ಆ ಥರ ಏನಾದರೂ ಹಾಕ್ತಾರಾ? ಯಾರ್ಯಾರು ಬರ್ತಾರೆ ಅಂತಂದರೆ ಗಾರ್ಮೆಂಟ್ಸ್ ನೌಕರರು, ಕಟ್ಟಡದ ಕಾರ್ಮಿಕರು, ಇದರಲ್ಲಿ ಎಲೆಕ್ಟ್ರಿಷಿಯನ್ಸ್, ಪ್ಲಂಬರ್ಸ್, ಗಾರೆ ಕೆಲಸದವರು ಇವರೆಲ್ಲ ಸೇರ್ಕೋತಾರೆ. ಇದರ ಜೊತೆಗೆ ಆಟೋ ಮತ್ತು ಟ್ಯಾಕ್ಸಿ ಹಾಗೂ ಕ್ಯಾಬ್ ಚಾಲಕರಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಏನಾದರೂ ದುಡ್ಡು ಸಿಗಬಹುದಾ? ಪಿಂಚಣಿದಾರರು, ಮಹಿಳೆಯರು, ವಿಧವೆಯರ ಖಾತೆಗಳಿಗೆ, ಅಂದರೆ ಈಗಾಗಲೇ ವಿಧವಾ ವೇತನ, ಓಲ್ಡ್ ಏಜ್ ಪೆನ್ಷನ್ ಅಂತೆಲ್ಲ ತಗೋತಾ ಇದ್ದಾರಲ್ಲ, ಅವ್ರಿಗೇನಾದರೂ ಆ ದುಡ್ಡನ್ನು ಹೆಚ್ಚುವರಿ ಮಾಡ್ತಕ್ಕಂಥ ಸಾಧ್ಯತೆ ಪ್ರಧಾನಿ ಮೋದಿ ಸರ್ಕಾರದ ವಿಶೇಷ ಪ್ಯಾಕೇಜ್ನ 2ನೇ ಕಂತಿನತ್ತ ಈ ಎಲ್ಲ ಕುತೂಹಲಗಳು ಕೂಡ ನೆಟ್ಟಿವೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಕಡೆಗಣಿಸುವಂತಿಲ್ಲ. ಯಾಕೆ ಅಂತಂದರೆ ಸರಿಸುಮಾರು 50 ದಿನಗಳಿಂದ ಯಾವುದೇ ವ್ಯಾಪಾರ ವಹಿವಾಟು ಇಲ್ಲದೆ ಅವರು ಕೂಡ ಕಂಗಾಲಾಗಿದ್ದಾರೆ. ಅವರಿಗೇನು ಸಿಗಬಹುದು ಇವತ್ತು? ಹಾಗಾದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರಿಹಾರ ಏನಾದರೂ ಸಿಗಬಹುದಾ ಅಂತಕ್ಕಂಥ ನಿರೀಕ್ಷೆ. ಇದರ ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಅವರಿಗೆಲ್ಲ ಕಳೆದ ಈ ಲಾಕ್ಡೌನ್ ಸಂದರ್ಭದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಇನ್ನೂ ಕೆಲವರಿಗೆ ಈ ಕ್ಷಣಕ್ಕೂ ಕೂಡ ಸಿಕ್ಕಿಲ್ಲ. ಸೊ ಅಂಥವ್ರಿಗೇನಾದರೂ ಪ್ಯಾಕೇಜ್ನಲ್ಲಿ ಅಥವಾ ಪ್ಯಾಕೇಜ್ ಘೋಷಣೆ ಮಾಡಿ ನೆರವನ್ನು ನೀಡುವಂತಹ ಸಾಧ್ಯತೆ ಇದೆಯಾ? ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಲಾಕ್ಡೌನ್ನಿಂದಾಗಿ ಅಕ್ಷರಶಃ ಕಂಗಾಲಾಗಿದ್ದಾರೆ. ಹಾಗಾಗಿ ಅವರಿಗೆ ಏನು ಸಿಗಬಹುದು? ಸಣ್ಣ ವ್ಯಾಪಾರಸ್ಥರಿಗೂ ಕೂಡ ಮೋದಿ ಸರ್ಕಾರದಿಂದ ಹಣ ಸಹಾಯವಾಗುತ್ತಾ? ಬೀದಿ ಬದಿ ವ್ಯಾಪಾರಿಗಳಿಗೆ, ಎಲ್ಲರೂ ಕೂಡ ನೋಂದಾಯಿತರಿಗೆ ಅಂದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರು ಎಲ್ಲಿ ನೋಂದಾವಣೆ ಮಾಡ್ಕೊಂಡಿರ್ತಾರೆ, ಬಟ್ ಎಲ್ರಿಗೂ ಸಿಗುವಂತಾಗಲಿ ಅಂತಕ್ಕಂಥದ್ದೇ ಹಾರೈಕೆ. ಬಟ್ ಯಾವ ರೀತಿ ಮಾಡ್ತಾರೆ, ಇದನ್ನು ಯಾವ ಥರ ವರ್ಗೀಕರಣವನ್ನು ಮಾಡ್ಕೊಳ್ತಾರೆ ಅಂತ ನೋಡಬೇಕು. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಓಕೆ, ಈ ನಡುವೆ ರೈತ ವರ್ಗಕ್ಕೆ, ರೈತ ವಲಯಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. 2 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಕೇವಲ ರೈತ ವಲಯಕ್ಕೆ. ಪ್ರಧಾನಿ ಮೋದಿ ಸರ್ಕಾರ ಇವತ್ತು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ 2 ಲಕ್ಷ ಕೋಟಿ ರೂಪಾಯಿಗಳನ್ನು ಯಾವ ರೂಪದಲ್ಲಿ ಹಂಚುತ್ತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಕೃಷಿ ವಲಯಕ್ಕೆ 2 ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ನಿನ್ನೆ ಈಗಾಗಲೇ 5 ಲಕ್ಷ ಕೋಟಿ ಹಂಚಿಕೆಯನ್ನು ಮಾಡಲಾಗಿದೆ. ರೈತರಿಗೆ 2 ಲಕ್ಷ ಕೋಟಿ, ಕೃಷಿ ವಲಯ, ರೈತರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೃಷಿ ವಲಯಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಪ್ರಧಾನಿ ಮೋದಿ ಸರ್ಕಾರ ಅಂದರೆ ರೈತರು, ಕಾರ್ಮಿಕರಿಗೆ ಏನು ಕೊಡುತ್ತೆ ಇವತ್ತು ಸರ್ಕಾರ? ಸಾಯಂಕಾಲ 4 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸುದ್ದಿಗೋಷ್ಠಿಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನವದೆಹಲಿಯಿಂದ ಶಬೀರ್ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ನಿರೀಕ್ಷೆಗಳೇನೋ ಬೆಟ್ಟದಷ್ಟಿದೆ, ಎಷ್ಟು ಕೊಟ್ಟರೂ ಸಾಲದು ಅನ್ನೋ ಪರಿಸ್ಥಿತಿ ಇದೆ. ಆದರೆ ಮೋದಿ ಸರ್ಕಾರದ ಲೆಕ್ಕಾಚಾರ ಏನು? ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಘೋಷಣೆಗಳಾಗಬಹುದು? ಖಂಡಿತವಾಗ್ಲೂ ಅರವಿಂದ್, ನಿರೀಕ್ಷೆ ಅಷ್ಟೇ ದೊಡ್ಡದು ಪ್ಯಾಕೇಜ್ ಕೂಡ ಇದೆ. 20 ಲಕ್ಷ ಕೋಟಿ ಅಂದ್ರೆ ಅದೇನು ಸಣ್ಣ ಮಟ್ಟದ ಪ್ಯಾಕೇಜ್ ಕೂಡ ಆಗಿಲ್ಲ. ಅದು ಕೂಡ ದೊಡ್ಡ ಪ್ಯಾಕೇಜ್ ಅನ್ನ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿರುವಂತದ್ದು. ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳನ್ನ ಫೋಕಸ್ ಮಾಡಿ ಸುಮಾರು 6 ಲಕ್ಷ ಕೋಟಿಯಷ್ಟು ಪ್ಯಾಕೇಜ್ ಅನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೂಡ ಬಾಕಿ 14 ಲಕ್ಷ ಕೋಟಿಯಷ್ಟು ಪ್ಯಾಕೇಜ್ ಘೋಷಣೆ ಆಗಬೇಕಾಗಿರುವಂತದ್ದು. ಇವತ್ತು ಕೂಡ 4 ಗಂಟೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಿದ್ದಾರೆ. ಇವತ್ತು ಯಾವ ವಲಯವನ್ನ ಫೋಕಸ್ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ನಮಗಿರುವಂತಹ ಮಾಹಿತಿಯ ಪ್ರಕಾರ ಅಸಂಘಟಿತ ಕಾರ್ಮಿಕ ವಲಯ ಮತ್ತೆ ಕೃಷಿ ವಲಯಕ್ಕೆ ವಿಶೇಷವಾದಂತಹ ಪ್ಯಾಕೇಜ್ ಇವತ್ತು ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿ ಯಾವುದೇ ವಲಯಕ್ಕೂ ಕೂಡ ಪ್ಯಾಕೇಜ್ ಘೋಷಣೆ ಆಗಬಹುದಾದಂತಹ ಸಾಧ್ಯತೆಗಳಿದಾವೆ. ಆದ್ರೆ ಹೆಚ್ಚಾನೆಚ್ಚು ಕೃಷಿ ವಲಯ ಮತ್ತೆ ಅಸಂಘಟಿತ ಕಾರ್ಮಿಕರು
ಹೆಚ್ಚು ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಪರಿಣಾಮವನ್ನ ಎದುರಿಸಿರುವಂತದ್ದು. ಒಂದು ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳು ದೊಡ್ಡ ಸಮಸ್ಯೆಯನ್ನ ಎದುರಿಸಿದ್ರೆ, ಅದರ ಹೊರತಾಗಿ ಅಲ್ಲಿಂದ ಉದ್ಯೋಗ ಕಳೆದುಕೊಂಡಂತವರು ಅಥವಾ ತಮ್ಮ ಏನು ದಿನನಿತ್ಯದ ಕೂಲಿಯನ್ನ ಆಧರಿಸಿ ಜೀವನವನ್ನ ಮಾಡ್ತಾ ಇದ್ರು, ಅವರು ಕೂಡ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಮತ್ತೆ ಸಂಪೂರ್ಣವಾಗಿ ಕೃಷಿ ಚಟುವಟಿಕೆ ಕೂಡ ಬಂದ್ ಆಗಿದ್ರಿಂದ ರೈತರು ಕೂಡ ಒಂದು ಹಂತದಲ್ಲಿ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಹೀಗಾಗಿ ಇವರ ನೆರವಿಗೆ ಈ ಬಾರಿ ಸರ್ಕಾರ ಬರ್ಬೋದು ಅಂತ ಈಗ ನಿರೀಕ್ಷೆ ಮಾಡ್ಲಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಬೇಕಾದಂತ ಸಂದರ್ಭದಲ್ಲಿ ಏನು ಕಾರ್ಮಿಕರು ಮತ್ತೆ ರೈತರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ತೋರಿಸಿದಂತದನ್ನ ನಾವು ಗಮನಿಸಿದ್ವಿ. ಹಾಗಾಗಿ ಇಲ್ಲಿ ಈ ಒಂದು ಪ್ಯಾಕೇಜ್ ನಲ್ಲೂ ಕೂಡ ಅವರಿಗೆ ಆದ್ಯತೆ ಸಿಗಬಹುದು ಅನ್ನೋದು ಸದ್ಯದ ನಿರೀಕ್ಷೆಗಳು. ಈಗಾಗಲೇ ಮುಂಗಾರು ಆರಂಭ ಆಗ್ತಾ ಇದೆ. ಹೀಗಾಗಿ ಕೃಷಿ ವಲಯವನ್ನ ಮತ್ತೆ ಪುನಶ್ಚೇತನ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿಯಷ್ಟು ಸಾಲವನ್ನ ಕೊಡ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಎತ್ತಿಡ್ಲಾಗಿದೆ. ಅದೇ ಮಾದರಿಯಲ್ಲಿ ಕೃಷಿ ಕ್ಷೇತ್ರಕ್ಕೂ ಕೂಡ 2 ರಿಂದ 3 ಲಕ್ಷ ಕೋಟಿಯಷ್ಟು ಹಣವನ್ನ ಇಡೀ ದೇಶದ ಕೃಷಿ ವಲಯದ ಅಭಿವೃದ್ಧಿಗೆ ಅಂತ ಮೀಸಲಿಡುವಂತಹ ಸಾಧ್ಯತೆಯನ್ನ ನಾವು ಗಮನಿಸಬಹುದು. ಈ ಮೂಲಕ ಅಂದ್ರೆ ಈ ಹಣದ ಮೂಲಕ ಪರೋಕ್ಷವಾಗಿ ಕೃಷಿ ಚಟುವಟಿಕೆಗಳಿಗೆ ಅಥವಾ ರೈತರಿಗೆ ಲಾಭ ಆಗುವಂತ ಒಂದಿಷ್ಟು ಯೋಜನೆಗಳನ್ನ ಮುಂದಿನ ಕೆಲವು ದಿನಗಳ ಕಾಲ ನಿರಂತರವಾಗಿ ಜಾರಿ ತರುವಂತ ಪ್ರಯತ್ನವನ್ನ ಒಂದು ಹಂತದಲ್ಲಿ ಸರ್ಕಾರ ಮಾಡಬಹುದು. ಈ ಒಂದು ಪ್ಯಾಕೇಜ್ ನಲ್ಲಿ ರೈತರಿಗೆ ಏನು ಡೈರೆಕ್ಟ್ ಆಗಿ ಸಿಗಬಹುದು, ಡೈರೆಕ್ಟ್ ಬೆನಿಫಿಟ್ ಏನ್ ಸಿಗಬಹುದು ಅಂತ ನಾವು ಅಂದಾಜು ಮಾಡೋದಾದ್ರೆ, ಈಗಾಗಲೇ ಕೃಷಿ ಸಮ್ಮಾನ್ ಯೋಜನೆ ಅಡಿ 2,000 ರೂಪಾಯಿಯನ್ನ ಪ್ರತಿ 4 ತಿಂಗಳಿಗೊಮ್ಮೆ ಕೊಡ್ಲಾಗ್ತಾ ಇದೆ. ಆದ್ರೆ ಈ ಬಾರಿ ಮುಂಗಾರು ಚಟುವಟಿಕೆಗಳು ಶುರುವಾಗ್ತಾ ಇರೋದ್ರಿಂದ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರಗಳ ಖರೀದಿಗಾಗಿ ಒನ್ ಟೈಮ್ ಪೇಮೆಂಟ್ ಅಂತ ಒಂದಿಷ್ಟು ಹಣವನ್ನ ಹಾಕುವಂತ ಸಾಧ್ಯತೆ ಇದೆ. ಅದು 3 ರಿಂದ 5,000 ರೂಪಾಯಿವರೆಗೂ ಎಷ್ಟಾದ್ರೂ ಆಗ್ಬಹುದು. ಒನ್ ಟೈಮ್ ಪೇಮೆಂಟ್ ಅನ್ನ ಹಾಕಿ ಮತ್ತೆ ಕೃಷಿ ಚಟುವಟಿಕೆಗಳು ಪುನರಾರಂಭ ಆಗುವಂತೆ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬಹುದು. ಮತ್ತೆ ಕೃಷಿ ಏನು ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರಗಳಿದೆ ಅದಕ್ಕೆ ರಿಯಾಯಿತಿ ದರದಲ್ಲಿ ಅವುಗಳನ್ನ ಮಾರಾಟ ಮಾಡುವಂತ ಪ್ರಯತ್ನವನ್ನ ಮಾಡಬಹುದು. ಜೊತೆಗೆ ಕೃಷಿ ಸಾಲ ಏನಿದೆ ಅವುಗಳನ್ನ ಹೆಚ್ಚು ಕೊಡುವಂತ ಪ್ರಯತ್ನವನ್ನ ಮಾಡಬಹುದಾದಂತ ಸಾಧ್ಯತೆಗಳಿದಾವೆ. ಇದ್ರ ಜೊತೆಗೆ ಬಹಳಷ್ಟು ಬೇಡಿಕೆ ಇರುವಂತದ್ದು ಏನು ಅಂದ್ರೆ, ಈಗಾಗಲೇ ಕೃಷಿ ಸಾಲಗಳನ್ನ ಮಾಡ್ಕೊಂಡಿದ್ದಾರೆ, ಅದನ್ನ 3 ತಿಂಗಳ ಕಾಲ ಮಟ್ಟಿಗೆ ಮುಂದೂಡಿಕೆ ಮಾಡಿದ್ದಾರೆ. ಆದ್ರೆ ಬಡ್ಡಿ ವಿನಾಯಿತಿ ಸಿಕ್ಕಿಲ್ಲ ಅನ್ನೋ ಒಂದು ಮಾತುಗಳು ರೈತರ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಕೃಷಿಗೆ ಸಂಬಂಧಪಟ್ಟಂತೆ 3 ತಿಂಗಳ ಬಡ್ಡಿಯನ್ನ ವಿನಾಯಿತಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಏನು ಮೋದಿ ಸರ್ಕಾರ ರೈತರ ಸಾಲ ಮನ್ನಾ ಪರವಾಗಿ ಯಾವತ್ತೂ ಕೂಡ ಮಾತನಾಡಿಲ್ಲ. ಹಾಗಾಗಿ ರೈತರ ಸಾಲ ಮನ್ನಾ ಮಾಡ್ಲಿಕ್ಕಿಲ್ಲ. ಅದರ ಬಡ್ಡಿಯಲ್ಲಿ ಏನಾದ್ರೂ ಒಂದಿಷ್ಟು ಮನ್ನಾ ಮಾಡುವಂತದ್ದು ಅಥವಾ ವಿನಾಯಿತಿ ಕೊಡುವಂತ ಕೆಲಸ ಏನಾದ್ರೂ ಮಾಡುತ್ತಾ ಈ ಮೂಲಕ ರೈತರ ಪರವಾಗಿ ಒಂದಿಷ್ಟು ಅವರಿಗೆ ಸಹಕಾರಿಯಾಗುವಂತ ಕೆಲಸ ಏನಾದ್ರೂ ಮಾಡಬಹುದು ಅಂತ ಇವತ್ತಿನ ಪ್ಯಾಕೇಜ್ ನಲ್ಲಿ ನಿರೀಕ್ಷೆ ಇದೆ. ಅರವಿಂದ್, ಓಕೆ, ಬಟ್ ಈಗ ರೈತರ ಸಾಲದ ವಿಚಾರಕ್ಕೆ ಬರೋದಾದ್ರೆ ಶಬೀರ್, 2-3 ನಿರೀಕ್ಷೆಗಳು. ಒಂದು, ರೈತರ ಸಾಲ ಮನ್ನಾ ಆಗುತ್ತಾ ಅಂತ, ಅಥವಾ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡ್ತಾರಾ ಅಂತ, ಅಥವಾ ಬಡ್ಡಿ ರಹಿತ ಸಾಲವನ್ನ ಕೊಡ್ತಾರಾ ಅಂತ. ಈ ವಿಚಾರಗಳನ್ನ ಟಚ್ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತವಾಗ್ಲು. ಆದ್ರೆ ಮೊದಲನೇ ಆಪ್ಷನ್ ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾದಂತಹ ಮಾಹಿತಿಗಳು ಸದ್ಯಕ್ಕಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೇಳಿ ಬಂದಿತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಸರ್ಕಾರ ಮನ್ನಣೆಯನ್ನ ಕೊಟ್ಟಿರಲಿಲ್ಲ. ಅದರ ಬದಲಾಗಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ರೈತರ ಸಾಲವನ್ನ ಮನ್ನಾ ಮಾಡಲ್ಲ, ಆದ್ರೆ ಅವರಿಗೆ ಉತ್ತೇಜನ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ ಅಂತ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಾಕುವಂತ ಕೆಲಸವನ್ನ ಶುರು ಮಾಡಿತ್ತು. ಆ ಒಂದು ಯೋಜನೆಗೆ ಚಾಲನೆಯನ್ನ ಕೊಟ್ಟಿತ್ತು. ಈಗ ಏನು ಕಳೆದ 2 ತಿಂಗಳ ಲಾಕ್ಡೌನ್ ಇಂದ ಕೃಷಿ ವಲಯ ಸಂಪೂರ್ಣವಾಗಿ ಸ್ಟ್ರಕ್ ಡೌನ್ ಆಗಿದ್ರಿಂದ ಅವರಿಗೆ ಬಡ್ಡಿಯಲ್ಲಿ ವಿನಾಯಿತಿ ಅಥವಾ ಬಡ್ಡಿ ರಹಿತ ಸಾಲವನ್ನ ಕೊಡುವ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡಬಹುದು ಅನ್ಸುತ್ತೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ.